ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ನಾನು ಏನು ತಮ್ನೈಲಲ್ಲಿ ತೋರಿಸಿದ್ದೀನೋ ಅದು ಕ್ಯಾಶ್ ಪಾರ್ಟಿಗಳಿಗೆ ಮಾತ್ರ ಅನ್ನೋದು 100% ಸತ್ಯ. ಯಾಕಂದರೆ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಒಂದು ಒಳ್ಳೆ ಅಫಿಷಿಯಲ್ ಲೇಔಟಲ್ಲಿದೆ, BDA ಪ್ರಾಪರ್ಟಿ ಕೂಡ. ಹಾಗಾಗಿ ಏನು ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕೆ ಮುಂಚೆ ಎಲ್ಲಿ ಬರುತ್ತೆ ಏನು ಎತ್ತ ಡೀಟೇಲ್ಸು ಒಳಗಡೆ ಎಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ. ಈಗ ನೋಡಿ, ಈ ಒಂದು ಪ್ರಾಪರ್ಟಿ ನಿಮಗೆ ಬಂದ್ಬಿಟ್ಟು ಮೇಯ್ನ್ ಪ್ಲೇಸ್ ಬಂದ್ಬಿಟ್ಟು ನಾಗರಬಾವಿ, ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್. ಇದು ಈ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟಲ್ಲಿ ನಿಮಗೆ ಎಲ್ಲ BDA ಏಕಾತ ಪ್ರಾಪರ್ಟಿಗಳು ಇವೆಲ್ಲ. ಈ ಒಂದು ಪ್ರಾಪರ್ಟಿ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ. ನೋಡಿ, ರೋಡ್ಗಳೆಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿರೋ ರೋಡ್ಗಳು. ಅಫಿಷಿಯಲ್ ಲೇಔಟು, 30 ಫೀಟ್ ರೋಡು, ಅದರಲ್ಲಿ ಯಾವುದೇ ರೀತಿ ಕಡಿಮೆ ಅಂತೂ ಇರೋದಿಲ್ಲ. ನೋಡಿ, ಈಗ ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ ನೋಡಿ. ಇದರ ಮೆಜರ್ಮೆಂಟು 30ಕ್ಕೆ 42 ಬರುತ್ತೆ ಮೆಜರ್ಮೆಂಟು. ಹತ್ರ ನಿಮಗೆ 1300 ಸ್ಕ್ವೇರ್ ಫೀಟ್ ಏನೋ ಆಗುತ್ತೆ ಅಂದಾಜು. ಇದು ಫೇಸ್ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಕಾರ್ನರ್ ಸೈಟು. ನೋಡಿ, ಈ ಕಡೆ ವೆಸ್ಟ್ ಸೈಡ್ಗಿರೋ ರೋಡ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಪಕ್ಕಾ BDA ಪ್ರಾಪರ್ಟಿ. ಬನ್ನಿ, ಈಗ ನಾನು ಒಳಗಡೆ ಎಂಟ್ರಿ ಆಗಿದ್ದೀನಿ ಪಾರ್ಕಿಂಗಿಗೆ. ಪಾರ್ಕಿಂಗಲ್ಲಿ ನಿಮಗೆ ನೋಡಿ, ಎರಡು ಸೈಡ್ ನಿಮಗೆ ವೆಸ್ಟ್ ಸೈಡ್ ಕೂಡ ಎಂಟ್ರಿ ಇದೆ, ನಾರ್ತ್ ಸೈಡ್ ಕೂಡ ಎಂಟ್ರಿ ಇದೆ. ಆರಾಮಾಗಿ ನೀವು ಏನಿಲ್ಲ ಅಂದ್ರೆ ಒಂದು 3 ಕಾರ್ನ ನಿಲ್ಸ್ಕೊಬೋದು. ದೊಡ್ಡ ಕಾರ್ಗಳು 3 ಕಾರ್ನ 100% ಆಗಿ ನೀವು ನಿಲ್ಸ್ಕೊಬೋದು. ಈ ಒಂದು ಪ್ರಾಪರ್ಟಿಯಲ್ಲಿ ಓನ್ ಬೋರ್ವೆಲ್ ಕೂಡ ಇದೆ, ಕಾವೇರಿ ವಾಟರ್ ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲಿಂದ ನೀವು ಯಾವುದಾದ್ರೂ ತುಂಬ ಏನೋ ವೈಟ್ ಫೀಲ್ಡು, ಮಾರತಳ್ಳಿ, ಈ ಕಡೆ ಹೆಬ್ಬಾಳ, ಸರ್ಜಾಪುರ, ಈ ಎಲ್ಲ ಜಾಗಗಳಿಗೆ ಹೋಗಬೇಕು ಅಂದರೆ ನೀವು ಒಳ್ಳೊಳ್ಳೆ ಕಂಪ್ನಿಯಲ್ಲಿ ಆ ಸೈಡಲ್ಲಿರೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಹೋಗೋಕ್ಕೆ ಕ್ಯಾಬ್ಗಳೆಲ್ಲ ಅವೈಲೇಬಲ್ ಇರುತ್ತೆ. ಇಲ್ಲಿಂದ ಆಲ್ಮೋಸ್ಟ್ ನಿಮಗೆ ಆ ಒಂದು ಏರಿಯಾಗಳಿಗೆ 1 ಅವರ್ ಜರ್ನಿ ಅನಿಸುತ್ತೆ. ನೋಡಿ, ಪಾರ್ಕಿಂಗ್ ಎಲ್ಲ ತೋರಿಸಿದ್ದೀನಿ ಕಂಪ್ಲೀಟಾಗಿ. ಆಲ್ಮೋಸ್ಟ್ ಒಂದು ಸಂಪ್ ಬಂದ್ಬಿಟ್ಟು ನಿಮಗೆ 20,000 ಲೀಟರ್ಸ್ ಕೆಪಾಸಿಟಿ ಇರೋ ಸಂಪು ಇದು. ನೋಡಿ, ಸಂಪು ತೋರಿಸ್ತಾ ಇದ್ದೀನಿ, 20,000 ಲೀಟರ್ಸ್ ಕೆಪಾಸಿಟಿ. ಇದು ಬಂದ್ಬಿಟ್ಟು ಬೋರ್ವೆಲ್ಲು. ನೋಡಿ, ತೋರಿಸ್ತೀನಿ ಬೋರ್ವೆಲ್ಲು. ಈ ಮನೆ ನಿಮಗೆ 30ಗೆ 42, ಟೋಟಲ್ 1300 ಸಮಥಿಂಗ್ ಏನೋ ಬರ್ಬೋದು, ಅಷ್ಟು ಸ್ಕ್ವೇರ್ ಫೀಟ್ ಇದೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಇದೆ ಫುಲ್ಲು. ಆಲ್ಮೋಸ್ಟ್ ಒಂದು 3 ಕಾರು ಇಲ್ಲ ಒಂದು 7-8 ಬೈಕ್ನಲ್ಲಿ ನಿಲ್ಸ್ಕೊಬೋದು. ಫಸ್ಟ್ ಫ್ಲೋರಿಂದ ನಿಮಗೆ ಡೂಪ್ಲೆಕ್ಸ್ 4 ಬೆಡ್ರೂಮು ಡೂಪ್ಲೆಕ್ಸ್ ಇದೆ. 4 ಅಲ್ಲ, 2 ಸಣ್ಣ ಬೆಡ್ರೂಮು, ಅದ್ರ ಜೊತೆಗೆ 4 ದೊಡ್ಡ ಬೆಡ್ರೂಮ್ದು ಡೂಪ್ಲೆಕ್ಸು ಅವೈಲೇಬಲ್ ಇರುತ್ತೆ. ನೋಡಿ, ಇಲ್ಲಿ ಇನ್ನು ರೈಲಿಂಗ್ಸ್ ಎಲ್ಲ ಇನ್ಸ್ಟಾಲ್ ಮಾಡಬೇಕು ಇನ್ನೂ.
ಬನ್ನಿ ಈಗ ಮೇನ್ ಪ್ರಾಪರ್ಟಿ ಒಳಗೆ ಎಂಟ್ರಿ ಆಗ್ತಾ ಇದ್ದೀನಿ. ಒಂದು ಹಾಲು, ಫಸ್ಟ್ ಫ್ಲೋರಲ್ಲಿ ಹಾಲು, ಕಿಚನ್ನು, ಸಿಂಪಲ್ಲಾಗಿ ಒಂದು ಬಾತ್ರೂಮು ಪ್ಲಸ್ ದೇವ್ರ ಮನೆ ಅವೈಲೇಬಲ್ ಇರುತ್ತೆ. ಒಂದು ಸ್ಟೇರ್ ಕೇಸ್ ಆಗಲಿ, ಫ್ಲೋರಿಂಗ್ ಆಗಲಿ ಗಮನಿಸ್ಬೋದು. ತುಂಬಾ ಕ್ವಾಲಿಟಿ ಇರೋ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ. ನೋಡಿ, ಈಗ ಹಾಲ್ನ ತೋರಿಸ್ತಾ ಇದ್ದೀನಿ. ಹಾಲ್ ಮೆಜರ್ಮೆಂಟೇ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 20 ಫೀಟ್, 20 to 25 ಫೀಟ್ ಇದೆ ಹಾಲ್ ಮೆಜರ್ಮೆಂಟು ಅಗಲ. ಈ ಕಡೆ ಲೆಂತ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಅದು ಕೂಡ 20 ಫೀಟ್ ಅವೈಲೇಬಲ್ ಇರುತ್ತೆ. ನೋಡಿ, ಟಿ ವಿ ಕ್ಯಾಬಿನೆಟ್ ತೋರಿಸ್ತಾ ಇದ್ದೀನಿ. ಟಾಪ್ ಟು ಬಾಟಮ್ ಕಂಪ್ಲೀಟ್ ವುಡ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಆ ಟಿ ವಿ ಕ್ಯಾಬಿನೆಟ್ ರೈಟ್ ಸೈಡ್ಗೆ ಒಂದು ಕಾಮನ್ ಬಾತ್ರೂಮ್ ಅವೈಲೇಬಲ್ ಇರುತ್ತೆ ಹಿಂದ್ಗಡೆ. ನೋಡಿ, ಹಾಲ್ಗೆ ಲೆಫ್ಟ್ ಸೈಡಲ್ಲಿ ಒಂದು 4 ಪಾನ್ ಕಿಟಕಿನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಹಾಲ್ನ. ಕಂಪ್ಲೀಟ್ ವುಡ್ ವರ್ಕು ಗಮನಿಸ್ಬೋದು ನೀವು. ಲಿಫ್ಟ್ ಕೂಡ ಅವೈಲೇಬಲ್ ಇದೆ ಫ್ರೆಂಡ್ಸ್. ಈ ಒಂದು ಪ್ರಾಪರ್ಟಿಯಲ್ಲಿ ಲಿಫ್ಟ್ ಕೂಡ ಅವೈಲೇಬಲ್ ಇದೆ. ನೋಡಿ, ಅಲ್ಲಿ ಒಂದು ಟೇಬಲ್ ಹಾಕಿ ಅಡ್ಡ ಹಾಕಿದ್ದಾರೆ ಲಿಫ್ಟ್ಗೆ, ಅಲ್ಲಿ ಏನು ತೊಂದರೆ ಆಗ್ಬಾರ್ದು ಅಂತ ಸದ್ಯಕ್ಕೆ ಗಮನಿಸ್ಬೋದು. 3 ಫ್ಲೋರ್ ಇದೆಯಲ್ಲ, ಆ ಒಂದು ಉದ್ದೇಶಕ್ಕೆ ಲಿಫ್ಟು ಕೂಡ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇದು ಕಾಮನ್ ಬಾತ್ರೂಮು, ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ಇದೆ. ಇನ್ನು ಅದರದ್ದು ಫಿಟ್ಟಿಂಗ್ಸ್ ಎಲ್ಲ ಇನ್ನೂ ಮಾಡಬೇಕು. ಎಲ್ಲ ಕಂಪನಿ ಕ್ವಾಲಿಟಿ ಮೆಟೀರಿಯಲ್ಸ್ನೇ ಬಾತ್ರೂಮ್ ಫಿಟ್ಟಿಂಗ್ಸ್ ಇರ್ತವೆ. ಇದ್ರ ಬಜೆಟ್ಟು ಬಂದ್ಬಿಟ್ಟು 4,25,00,000 ಬಜೆಟ್. ಇನ್ನೊಂದ್ಸರಿ ತಿಳ್ಕೊಳ್ಳಿ, 4,25,00,000 ಈ ಒಂದು ಪ್ರಾಪರ್ಟಿಯ ವ್ಯಾಲ್ಯೂ ಓನರ್ ಕೋಟ್ ಮಾಡ್ತಾ ಇರೋದು. ನೋಡಿ, ಬನ್ನಿ, ಅಡುಗೆ ಮನೆಗೆ ಎಂಟ್ರಿ ಆಗಿದ್ದೀನಿ. ನೋಡಿ, ತುಂಬಾ ಸ್ಪೇಷಿಯಸ್ ಆಗಿದೆ ಅಡುಗೆ ಮನೆ ಕೂಡ. ಈ ಕಡೆ ಸಣ್ಣದಾಗಿ ಒಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ ಈಸ್ಟ್ ಸೈಡ್ಗೆ. ಡೋರ್ಗಳು ಎಲ್ಲ ಪಕ್ಕ ಫಸ್ಟ್ ಟೀಕ್ ವುಡ್ ಡೋರ್ಗಳು ಪ್ರತಿಯೊಂದು ಮನೆಗೂ. ಅಂದರೆ ಮೈನ್ ಡೋರು, ಬೆಡ್ರೂಮ್ಸ್ ಡೋರ್ಸು, ಯುಟಿಲಿಟಿ, ಆಮೇಲೆ ಬಾಲ್ಕನಿ ಡೋರ್ಸು ಎಲ್ಲನೂ ಕಂಪ್ಲೀಟ್ ಫಸ್ಟ್ ಟೀಕ್ ವುಡ್ಡಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇದು ಯುಟಿಲಿಟಿ. ನೋಡಿ, ಈ ಕಡೆ ದೇವ್ರ ಮನೆ ಪಕ್ಕದಲ್ಲಿ ಅಲ್ಲೂ ಕೂಡ ಒಂದು ಸಣ್ಣದಾಗಿ ಬಾಲ್ಕನಿ ಕೊಟ್ಟಿದ್ದಾರೆ.
ನೋಡಿ ದೇವ್ರ ಮನೆ ತೋರಿಸ್ತಾಯಿನಿ. ಅದರದ್ದು ಡೋರ್ದು ಕಾರ್ವಿಂಗ್ನ ನೀವು ಗಮನಿಸ್ಬೋದು. ಅಷ್ಟು ಕ್ವಾಲಿಟಿಯಾಗಿ ಅಷ್ಟು ಕಂಪ್ಲೀಟ್ ಒಳ್ಳೆ ಡಿಸೈನ್ನ ಕೊಟ್ಟಿದ್ದಾರೆ. ನೋಡಿ ಈ ಕಡೆಯಿಂದ ವ್ಯೂ ನೋಡಿ. ಹಾಲು ಯಾವುದೇ ರೀತಿಯ ಸ್ಟಿಕ್ಕರ್ ಅಲ್ಲ, ಗೋಡೆಗೆ ಇದು ಮಾಡಿರೋದು ಕಂಪ್ಲೀಟ್ ವುಡ್ ವರ್ಕು ಅದೆಲ್ಲ. ಬನ್ನಿ ಈಗ ಫಸ್ಟ್ ಫ್ಲೋರಲ್ಲಿ ಹಾಲು, ಕಿಚನ್ನು, ದೇವ್ರ ಮನೆ, ಒಂದು ಕಾಮನ್ ಬಾತ್ರೂಮು ಪ್ಲಸ್ ಒಂದು ಲಿಫ್ಟು ಕೂಡ ನೋಡಿದ್ರಿ. ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾಯಿದ್ದೀನಿ. ಇಲ್ಲಿ ಒಳಗಡೆ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ 4 ಫೀಟ್ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಇದು ಫಸ್ಟ್ ಬೆಡ್ರೂಮು. ನೋಡಿ ಗಮನಿಸ್ಬೋದು. POP ಎಲ್ಲ ನಿಮಗೆ ವುಡ್ ವರ್ಕಲ್ಲೇ ಮಾಡಿಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಎಲ್ಲ. ಒಂದೊಂದು ಬೆಡ್ರೂಮ್ಗೂ ಸಪ್ರೇಟ್ TV ಕ್ಯಾಬಿನೆಟ್ ಕೂಡ ಅವೈಲೇಬಲ್ ಇರುತ್ತೆ. ಕಂಪ್ಲೀಟ್ ಒಂದು ಸೈಡ್ ವಾಲ್ಗೆ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸು ಪ್ಲಸ್ ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ. ಒಂದು ಬಾಲ್ಕನಿ ಕೂಡ ಅವೈಲೇಬಲ್ ಇರುತ್ತೆ. ನೋಡಿ ಇಲ್ಲಿ ಇನ್ನು SS ರೈಲಿಂಗ್ಸ್ ಬರುತ್ತೆ, ಸದ್ಯಕ್ಕೆ ಪ್ರೊವೈಡ್ ಮಾಡಿಲ್ಲ. ಕಂಪ್ಲೀಟ್ ಫ್ಯಾಮಿಲಿ ಕಾಟು ಪ್ರತಿಯೊಂದು ಬೆಡ್ರೂಮ್ನಲ್ಲಿ ಅವೈಲೇಬಲ್ ಇರುತ್ತೆ. ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ನೀವು ಗಮನಿಸ್ಬೋದು. ನಾನು ಈ ಒಂದು ಏರಿಯಾದಲ್ಲಿ, ನಾಗರಬಾವಿ ಏರಿಯಾದಲ್ಲಿ ಇದೇ ಫಸ್ಟ್ ಟೈಮು ಒಂದು ಮನೆಯನ್ನು ತೋರಿಸ್ತಾ ಇರೋದು. ಯಾರಾದರೂ ಈ ರೇಟಲ್ಲಿ ಏನು ನಾನು ಈ ಒಂದು ಪ್ರಾಪರ್ಟಿಯ ವ್ಯಾಲ್ಯೂ ಹೇಳಿದ್ದೀನೋ ಈ ರೇಟಲ್ಲಿ ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಇನ್ನೂ ಒಂದು 5 or 6 ಮನೆಗಳು ಅವೈಲೇಬಲ್ ಇರ್ತವೆ. ಆ ಒಂದು ಮನೆಗಳು ಕೂಡ ನಾನು ತೋರಿಸ್ಕೊಡ್ತೀನಿ ಈ ಒಂದು ಮನೆ ನೋಡೋಕ್ಕೆ ಬಂದಾಗ. ನೋಡಿ ಇದು ಒಂದು ಸ್ಮಾಲ್ ಸೈಜ್ ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಆಫೀಸ್ ಟೈಪ್ ಏನಾದರೂ ಇಟ್ಕೊಬೋದು, ಇಲ್ಲ ವರ್ಕಿಂಗ್ಗೋಸ್ಕರ ಇದನ್ನು ಯೂಸ್ ಮಾಡ್ಬೋದು. ಬನ್ನಿ ಈಗ ಸೆಕೆಂಡ್ ಬೆಡ್ರೂಮ್. ಇಲ್ಲೂ ಕೂಡ ನೀವು ಫ್ಯಾಮಿಲಿ ಕಾರ್ಡ್ನ ಗಮನಿಸ್ಬೋದು, ಪ್ಲಸ್ TV ಕ್ಯಾಬಿನೆಟ್ ನೋಡ್ಬೋದು. ಕಂಪ್ಲೀಟ್ ವುಡನ್ ವಿಂಡೋಸ್ಗಳು, ಪ್ರತಿಯೊಂದಕ್ಕೂ ವುಡನ್ ವಿಂಡೋಸ್ಗಳು ಇದ್ದಾವೆ. ನೋಡಿ ಆ ಕಡೆ ಬಾಲ್ಕನಿ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ ಈ ಒಂದು ಬೆಡ್ರೂಮ್ಗೆ. ಸದ್ಯಕ್ಕೆ ಅದು ನಾವು ಓಪನ್ ಮಾಡೋಕ್ಕಾಗಲ್ಲ, ಹಾಗಾಗಿ ಆ ಬಾಲ್ಕನಿ ತೋರ್ಸೋಕ್ಕಾಗಿಲ್ಲ.
ಬಾತ್ರೂಮ್ ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್ ಬಂದ್ಬಿಟ್ಟು ನೋಡಿ, ಅದಕ್ಕೆ ಒಂದು ವಾರ್ಡ್ರೋಬ್ಸ್ ಥರನೇ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಅದರ ಜೊತೆಗೆ ಒಳಗಡೆ ಕೂಡ ಒಂದು ಡೋರ್ ಕೂಡ ಅವೈಲೇಬಲ್ ಇರುತ್ತೆ. ಎಲ್ಲ ಡೈ ವಾಟರ್ ಫಿಟ್ಟಿಂಗ್ಸು, ಫಸ್ಟ್ ಗ್ರೇಡ್ ಕ್ವಾಲಿಟಿ ಫಿಟ್ಟಿಂಗ್ಸ್ನೇ ಪ್ರೊವೈಡ್ ಮಾಡ್ತಾರೆ. ಇದು 100% ತುಂಬಾ ಗೂಡ್ ಪಾರ್ಟಿ, ಅಂದರೆ ತುಂಬಾ ದುಡ್ಡು ಇರೋರಿಗೆ ಮಾತ್ರನೇ ಅಂತ ಹೇಳ್ಬೋದು. ಲೋ ಬಜೆಟ್ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೋ ಅವ್ರಿಗೆ ನನ್ನ ಹಳೆ ವೀಡಿಯೋಸ್ಗಳಲ್ಲಿ ತೋರಿಸಿರ್ತೀನಿ. ನೀವು ಆ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಅದನ್ನು ನೋಡ್ಬೋದು ಬೇಕಾದ್ರೆ. ಇದು ಕಂಪ್ಲೀಟ್ಲಿ ಹೈ ಬಜೆಟ್. ಇದು 4,25,00,000 ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂನ ಕೋಟ್ ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ತೋರಿಸಿದೆ, ಪ್ಲಸ್ ಒಂದು ಆಫೀಸ್ ರೂಮು ಆರ್ ಸ್ಟಡಿ ರೂಮ್ನ ತೋರಿಸಿದೆ. ಈಗ ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಥರ್ಡ್ ಫ್ಲೋರಲ್ಲಿ ಕೂಡ ಸೇಮ್ ಟು ಸೇಮ್ ಸೆಕೆಂಡ್ ಫ್ಲೋರಲ್ಲಿ ಏನು 2 ಬೆಡ್ರೂಮು ಒಂದು ಆಫೀಸ್ ಆರ್ ಸ್ಟಡಿ ರೂಮ್ ಥರ ಇತ್ತು, ಅದೇ ಥರ ಕೂಡ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಬೆಡ್ರೂಮ್ಸಲ್ಲೂ ಕೂಡ ನಿಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಅವೈಲೇಬಲ್ ಇರುತ್ತೆ, ಒಂದು ಬಾಲ್ಕನಿ ಕೂಡ ಅವೈಲೇಬಲ್ ಇರುತ್ತೆ, ಒಂದು TV ಕ್ಯಾಬಿನೆಟ್ ಇರುತ್ತೆ. ನೋಡಿ, ಇದು ಅಟ್ಯಾಚ್ ಬಾತ್ರೂಮ್ನ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಅಪ್ ಟು ರೂಫ್ವರೆಗೂ ನಿಮಗೆ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅದು ಲೆಫ್ಟ್ ಸೈಡಲ್ಲಿ ಇದ್ದಿದ್ದು ಒಂದು ಸ್ಟಡಿ ರೂಮ್ ಆರ್ ಆಫೀಸ್ ರೂಮ್ ಥರ ಅದನ್ನು ಮಾಡ್ಕೊಬೋದು ನೀವು. ನೋಡಿ, ಈಗ 4th ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ. ನೀವೇ ಲೆಕ್ಕ ಹಾಕ್ಬೋದು. ಈ ಒಂದು ಏರಿಯಾದ ಸೈಟ್ ವ್ಯಾಲ್ಯೂ, ಅವರು ಕಟ್ಟಿರೋ ಕ್ವಾಲಿಟಿ ಅದೆಲ್ಲ ಗಮನಿಸಿದ್ರೆ ನಿಮಗೆ ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ನಿಮಗೆ ಅಂದಾಜು ಸಿಕ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ನೆಗೋಷಿಯಬಲ್ ಇರೋದ್ರಿಂದ ನೀವು ಒಂದ್ಸರಿ ವಿಸಿಟ್ ಮಾಡಿ ಫ್ಯಾಮಿಲಿ ಎಲ್ಲ ಓಕೆ ಮಾಡಿಕೊಂಡು ಸಿಟ್ಟಿಂಗ್ ಮಾಡಿದ್ರೆ ಒಂಚೂರು ಹೆಚ್ಚು ಕಮ್ಮಿ ರೇಟಲ್ಲಿ ಓಕೆ ಆಗ್ಬೋದು. ನೋಡಿ, ಈ ಬಾಲ್ಕನಿ ತೋರಿಸ್ತಾ ಇದ್ದೀನಿ. ಎಲ್ಲ ವರ್ಕು ನಿಮಗೆ ನಂಬರ್ 1 ಕ್ವಾಲಿಟಿ ವರ್ಕ್ ಇರೋದ್ರಿಂದ ಅವರು ಪ್ರೈಸಲ್ಲಿ ಕಾಂಪ್ರಮೈಸ್ ಆಗಿಲ್ಲ.
ಏನಿವೆ ಫ್ರೆಂಡ್ಸ್, ಇದು ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ತೀನಿ. ಇದು 30ಕ್ಕೆ 42 ಸ್ಕ್ವೇರ್ ಫೀಟ್ ಇರೋದು. ಟೋಟಲ್ 1300 ಸಮಥಿಂಗ್ ಏನೋ ಬರುತ್ತೆ. ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಇದೆ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, 4 ಬೆಡ್ರೂಮು, ಟ್ರಿಪ್ಲೆಕ್ಸ್ ಹೌಸ್ ಇದು ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ ಆಗಿರುತ್ತೆ. BDA ಪ್ರಾಪರ್ಟಿ ಆಗಿರುತ್ತೆ. ಏಕಾತ ಇರುತ್ತೆ. ನಿಮಗೆ ಇಮ್ಮಿಡಿಯೇಟ್ ರಿಜಿಸ್ಟ್ರು ಕೂಡ ಆಗುತ್ತೆ. ಸೊ ಯಾರ್ಯಾರಲ್ಲಿ ಈ ಬಜೆಟಲ್ಲಿ ಮನೆ ನೋಡ್ತಾ ಇದ್ದರೆ ಬನ್ನಿ, ವಿಸಿಟ್ ಮಾಡಿ, ಬಂದು ಬೈ ಮಾಡ್ಬೋದು. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಇನ್ನೂ ಪ್ರಾಪರ್ಟಿಗಳನ್ನ ನಾನು ತೋರಿಸ್ಕೊಡ್ತೀನಿ. ಲೋ ಬಜೆಟ್ ಪ್ರಾಪರ್ಟಿ ಕೂಡ ಅವೈಲೇಬಲ್ ಇರ್ತವೆ ನನ್ನ ಚಾನಲಲ್ಲಿ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.